ದೇವರು ಮೊದಲನೇ ಮಟ್ಟ ಎಲ್ಲ ನಮ್ಮ ಕನ್ನಡ ಟೆಕ್ನಿಕ್ಸ್ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ 2 ವರ್ಷ ಹಿಂದ್ಗಡೆ ಹೋಗಿ ಬನ್ನಿ. ನೋಡಿದ್ರಲ್ಲ 2 ವರ್ಷ ಹಿಂದ್ಗಡೆ ಯಾವ ರೀತಿ ಇತ್ತು ಅಂದರೆ ಲೈಫು ತುಂಬ ಕಷ್ಟ ಇತ್ತು. ಒಂದು ಸಾಮಾನ್ಯ ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಸರಿಯಾಗಿ ಮೊಬೈಲ್ ರೀಚಾರ್ಜ್ ಮಾಡೋಕೆ ತುಂಬ ಕಷ್ಟಪಡುವಂಥ ಒಬ್ಬ ವ್ಯಕ್ತಿ ಇವತ್ತು ಈ ಪ್ರೆಸೆಂಟ್ 2025 ಯಾವ ರೀತಿ ಇದ್ದೀನಿ ನೋಡಿ ಒಮ್ಮೆ. ಇದಕ್ಕೆಲ್ಲ ಮೇನ್ ಇಂಪಾರ್ಟೆಂಟ್ ಕಾರಣ ಇಡೀ ನಮ್ಮ ಕರ್ನಾಟಕ ಜನ, ಅದ್ರ ಜೊತೆ ನಮ್ಮ ಕುಟುಂಬ ಮತ್ತು ಇಡೀ ನಮ್ಮ ಸಪೋರ್ಟ್ ಮಾಡಿದ ನಮ್ಮ ಚಾನಲ್ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಪ್ಪ ಅಂದ್ರೆ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಯಾಕಪ್ಪ ಅಂದ್ರೆ ಇಷ್ಟ ಅಂದರೆ ಹೇಳ್ಬೇಕ್ರೆ, ಸಾಮಾನ್ಯ ಒಬ್ಬ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಒಬ್ಬ ಹುಟ್ಟಿದಂಥ ವ್ಯಕ್ತಿ, ಒಂದು ಸ್ಲಮ್ ಏರಿಯಾದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಏನೂ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾ ಅಂದರೆ ಏನೂ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದರೆ ಕೂಲಿ ಕೆಲಸ ಹೋಗೋದು, ಸಾಯಂಕಾಲ ಬರೋದು, ಊಟ ಮಾಡಿ ಆರಾಮಾಗಿ ಮಾಡ್ಬೋದು, ಮತ್ತೆ ಬೆಳಗ್ಗೆ ಕೂಲಿ ಕೆಲಸ ಮಾಡುವಂಥ ಒಂದು ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಇವತ್ತು ನಿಮ್ಮ ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದೀನಿ. ಯಾಕಪ್ಪ ಬಂದಿದ್ದೀನಿ ನನಗೆ ಸದ್ಯದಲ್ಲಿ ನಿಮ್ಗೆ ಗೊತ್ತಿದೆ, ಎಲ್ಲರೂ ಕೂಡ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಾದ್ರೆ ನೀವು ನನ್ನ ಚಾನಲ್ ನೋಡೋದು ಸದ್ಯದಲ್ಲಿ 3000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಇದ್ರೆ 1 ಲಕ್ಷ ಫ್ಯಾಮಿಲಿ ಕಂಪ್ಲೀಟ್ ಆದಂಗೆ. 1 ಲಕ್ಷ ಅನ್ನೋದು ಹೇಳೋದಕ್ಕೆ ತುಂಬ ಸಿಂಪಲ್, ಆದ್ರೆ ಬಟ್ ಈ 1 ಲಕ್ಷ ಕಂಪ್ಲೀಟ್ ನೋಡ್ಬೇಕಾರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ನನಗಿಂತ ಕಷ್ಟ ನೀವು ಪಟ್ಟಿದ್ರ. ಯಾಕಂದರೆ ನಾನು ಯಾವಾಗ ಬೇಕಾದ್ರೂ ವೀಡಿಯೋ ಅಪ್ಲೋಡ್ ಮಾಡಿ ನಾನು ವೀಡಿಯೋ ನೋಡಿ ಲೈಕ್ ಮಾಡಿ ನನಗೆ ಮೋಟಿವೇಶನ್ ಕೊಡೋದಕ್ಕೋಸ್ಕರ ಕಮೆಂಟ್ ಮಾಡಿದ್ರಲ್ಲ, ಆ ಕಮೆಂಟು ನೀವು ನೋಡೋದಕ್ಕೂ ನನಗೆ ಟೈಮಿಂಗ್ ಕೊಟ್ಟಿದ್ದಕ್ಕೂ ತುಂಬ ನಾನು ಚಿರುಣಿ ಆಗಿರ್ಬೇಕು ಆ್ಯಕ್ಚುಲಿ ಉಂಟು. ಇದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಒಂದು ಮೋಟಿವೇಶನ್. ಯಾಕಂದರೆ ಸಾಮಾನ್ಯ ಒಬ್ಬ ವ್ಯಕ್ತಿ ಅದು ಎಲ್ಲಿಯೋ 10th ಪ್ರೈಸ್ ಮನಿ ಬಂದಂಥ ಒಂದು 8,000 9,000 ದುಡ್ಡಿನಿಂದ ಒಂದು ಮೊಬೈಲ್ ತೊಗೊಂಡು, ಅದು ರೆಡಿಮೇಡ್, ಆ್ಯಕ್ಚುಲಿ ರೆಡಿಮೇಡ್ ಮೊಬೈಲ್ ತೊಗೊಂಡು ಇವತ್ತು ವ್ಯಕ್ತಿ ನಿಮ್ಮ ಮುಂದೆ 70,000 ಮೊಬೈಲ್ನಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ಕೈಯಲ್ಲಿ ಒಂದು ಮೊಬೈಲ್ ಇದೆ, 2 ಮೊಬೈಲ್ ಯೂಸ್ ಮಾಡ್ತಾಯಿದ್ದೀನಿ, ಲ್ಯಾಪ್ಟಾಪ್ ಇದೆ. ತುಂಬ ಜನ ಸ್ಟಾರ್ಟಿಂಗ್ ಇದ್ದಾಗ ತುಂಬ ಜನ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರ ಕೂಡ ಒಂದು ಕೊರತೆ, ಏನಪ್ಪ ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ, ನಾನು ಒಂದು ಒಳ್ಳೆ ವೀಡಿಯೋ ಮಾಡಬೇಕು, ಕ್ಯಾಮ್ರಾ ಇಲ್ಲ, ಮೊಬೈಲ್ ಇಲ್ಲ, ಲ್ಯಾಪ್ಟಾಪ್ ಇಲ್ಲ ಅಂತ ತುಂಬ ಜನ ಕೊರವು. ಆ್ಯಕ್ಚುಲಿ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕ್ರೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನನ್ನ ಹತ್ರ ಏನೂ ಇಲ್ಲ, ಮೊಬೈಲ್ ಇಂಟರ್ನೆಟ್ ಮಾಡಿಸ್ಬೇಕಾದ್ರು ಅಲ್ಲಿ ಇಲ್ಲಿ ಕಿರಣ್ ಸ್ಟೋರಲ್ಲಿ ಕೆಲಸ ಮಾಡಿ ಇಂಟರ್ನೆಟ್ ಹಾಕ್ಸಿದ್ದೀನಿ. ನಿಮಗೆಲ್ಲರಿಗೂ ಹೇಳ್ಬೇಕ್ರೆ ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಕಾರಣ ಏನಂದ್ರೆ ನಮ್ಮ ಈ ಬಡತನ ಅನ್ನೋ ಒಂದು ಜವಾಬ್ದಾರಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಿಮಗೆಲ್ಲರಿಗೂ ಹೇಳ್ಬೇಕ್ರೆ ಯಾರೂ ಮಾಡಿರ್ಬೋದು ಅಂಥ ಒಂದು ಸಾಧನೆ ಮಾಡಬೇಕು. ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಒಬ್ಬ ಹುಟ್ಟಿದ ಮಿಡಲ್ ಕ್ಲಾಸ್ ಆಗಿ ಹುಟ್ಟಿದ್ದೀನಿ, ಆದ್ರೆ ಬಟ್ಟು ಏನಾದರೂ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ಅಂದರೆ ಏನಾದರೂ ಒಂದು ಅಚೀವ್ ಮಾಡಬೇಕು. ನಮ್ಮ ಮಿಡಲ್ ಕ್ಲಾಸಲ್ಲಿ ನಾವು ಕೂಡ ಒಂದು ನಮ್ಮ ಮಿಡಲ್ ಕ್ಲಾಸ್ ಅನ್ನೋದು ಬಿಡಬೇಕು, ಅಂದ್ಬಿಟ್ಟು ನಾವು ಒಂದು ಲೆವೆಲ್ಗೆ ತಕ್ಕ ಮಟ್ಟಿಗೆ ಬರ್ಬೇಕಂತೇಳಿ ಈ ಚಾನಲ್ ಕ್ರಿಯೇಟ್ ಮಾಡಿ ರಾತ್ರಿಗಳು ಅನ್ನೋದು ನನ್ನ ಹತ್ರ ಇದ್ದಂಥ ಟ್ಯಾಲೆಂಟ್ ನಾನು ನಿಮಗೆ ಎಲ್ಲರಿಗೂ ತೋರಿಸ್ಬೇಕು ಅಂತ ರಾತ್ರಿಗಳು ಕಷ್ಟಪಟ್ಟು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ಈ ಎಲ್ಲ ನಮ್ಮ ಕನ್ನಡ ಟೆಕ್ನಿಕ್ಸ್ ಮೆಂಬರ್ಸ್ ಪ್ರತಿಯೊಬ್ಬರಿಗೆ ಹೇಳ್ಬೇಕಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ನೀವೆಲ್ಲ ನೋಡಿದ್ರ. ಆ್ಯಕ್ಚುಲಿ ಈಗೆಲ್ಲ ತುಂಬ ಜನ ಕೂಡ ಮಾತಾಡ್ತಾ ಇದ್ದಾರೆ, ಸಾಮಾನ್ಯ ಒಬ್ಬ ಮೊದಲಿಗೆ ಸ್ಟಾರ್ಟಿಂಗ್ 2 ವರ್ಷ ಇದ್ದಂಥ ಒಬ್ಬ ವ್ಯಕ್ತಿ ಸರಿಯಾಗಿ ಕಿಚೆಗೆ ಒಂದು 100 ರೂಪಾಯಿ ಅಮೌಂಟ್ ಇರ್ತಿರಲ್ಲ, ಮೊಬೈಲ್ ಇಲ್ಲ ಏನಿಲ್ಲ, ಇವತ್ತು 2 ಮೊಬೈಲ್ ಯೂಸ್ ಮಾಡ್ತಾ ಇದ್ದಾನೆ. ಹೆಂಗಪ್ಪ ಜೀವನ ಚೇಂಜ್ ಆಯಿತು ಅಂತ ತುಂಬ ಜನ ಮಾತಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ ನಾನು, ಈ ನೀವು ಈಗಿನ ಪ್ರೆಸೆಂಟ್ ನೋಡ್ತಾ ಇದ್ದೀರ, ಈ 2-3 ವರ್ಷ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಕಷ್ಟಪಟ್ಟಿದೆ ಅಂದರೆ ಅದು ನಿಮಗೆಲ್ಲರಿಗೂ ಗೊತ್ತಿದೆ. ತುಂಬ ಕಷ್ಟಪಟ್ಟಿದ್ದೀನಿ. ಆ್ಯಕ್ಚುಲಿ ಕನ್ನಡ ಟೆಕ್ನಿಕ್ಸ್ ಫ್ಯಾಮಿಲಿ ಮೆಂಬರ್ಸ್ ಅನ್ಬೋದು ನೀವು ಪ್ರತಿಯೊಬ್ಬರು ಕೂಡ. ನೀವು ಆ್ಯಕ್ಚುಲಿ ನಾನು ನಿಮಗೆಲ್ಲರಿಗೂ ಪ್ರತಿಯೊಂದು ವಿಡಿಯೋಗಳು ಕೂಡ ಹೇಳಿದ್ದೀನಿ, ನಾನು ಬಡವ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದ್ದೀನಿ, ನಾನು ಬಡತನದಲ್ಲಿ ಇದ್ದೀನಿ ಅಂತ ತುಂಬ ಜನ ನಿಮಗೆಲ್ಲರೂ ಕೂಡ ಇದ್ದೀನಿ. ಯಾಕಂದರೆ ಯಾವುದೂ ನಾನು ಪರ್ಸನಲ್ ಇದ್ದುದು ಮುಚ್ಚು ಅಂದರೆ ಮಾಡೇ ಎಲ್ಲ ನಾನು ಮುಚ್ಚು ಮರಿ ಎಲ್ಲ ನಾನು ನಿಮಗೆ ತಿಳಿಸಿದ್ದೀನಿ. ಯಾಕಂದರೆ ನಾನು ಆ್ಯಕ್ಚುಲಿ ನಿಮಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ನಾನೊಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದ್ದೀನಿ. ಈಗಲೂ ಕೂಡ ಹೇಳ್ತೀನಿ, ನಾನು ಬಡತನದಿಂದಲೇ ಹುಟ್ಟಿದ್ದೀನಿ. ಆದ್ರೆ ಬಟ್ಟು ಎಷ್ಟೋ ಕಷ್ಟ ಎಷ್ಟೋ ನೋವು ಇದ್ರೂ ಕೂಡ ನಾನು ನಿಮ್ಮ ಮುಂದೆ ಹೇಳ್ಕೊಳ್ಳಿಲ್ಲ, ಇನ್ನೂ ಆದರೂ ನಿಮ್ಮ ಮುಂದೆ ನಾನು ಶೇರ್ ಮಾಡಿಲ್ಲ. ಅಷ್ಟು ನೋವು ಅಷ್ಟು ದುಃಖ ಇದೆ ನನ್ನ ಫ್ಯಾಮಿಲಿ ರೀಸನ್ ಆಗಿರ್ಬೋದು, ಪರ್ಸನಲ್ ರೀಸನ್ ಆಗಿರ್ಬೋದು, ತುಂಬ ಇದೆ. ಆದ್ರೆ ಬಟ್ಟು ಈಗಲೂ ಕೂಡ ನಿಮ್ಮ ಮುಂದೆ ಖುಷಿಯಾಗಿರ್ತೀನಿ, ಒಂದು ವಿಡಿಯೋ ಮಾಡ್ತೀನಿ ಅಂದರೆ ಅದು ನಿಮ್ಮೆಲ್ಲರ ಖುಷಿ. ನಿಮಗೆಲ್ಲರೂ ಕೂಡ ಒಂದು ಇಂಪಾರ್ಟೆಂಟು, ನಿಮ್ಗೆ ಇನ್ಫಾರ್ಮೇಷನ್ ಕೊಡಬೇಕು, ಒಳ್ಳೆ ರೀತಿಯಲ್ಲಿ ಕಂಟೆಂಟ್ ಶೂಟ್ ಮಾಡಬೇಕು, ನಿಮಗೆಲ್ಲರಿಗೂ ಮಾಹಿತಿ ಕೊಡಬೇಕಂತ ನಾನು ಕಷ್ಟಪಡ್ತೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ಬೋದು, ತುಂಬ ಜನ ನೀವೆಲ್ಲರೂ ಹೇಳ್ತಾ ಇರ್ತಾರೆ, ಆ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಚೆನ್ನಾಗಿ ಯೂಸ್ ಬರುತ್ತೆ, ಈ ಯೂಟ್ಯೂಬ್ ಕ್ರಿಯೇಟರ್ಸ್ ಚೆನ್ನಾಗಿದ್ದಾರೆ, ಆರಾಮಿದ್ದಾರೆ, ಲೈಫ್ ಜೀವನ ಸೆಟ್ಲ್ ಆಗಿದೆ ಅಂತ. ಆದ್ರೆ ಬಟ್ ಅವರು ಆ ಒಂದು ಲೆವೆಲ್ಗೆ ಬರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅಂದರೆ ತುಂಬ ಕಷ್ಟಪಟ್ಟಿರ್ತೀವಿ.
ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನಾನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಹೇಳೋದು ಇಷ್ಟೇ. ನಾನೇನು ಏನು ದೊಡ್ಡ ಅಚೀವ್ ಮಾಡಿದ್ದೀನಿ, ಒಂದು ದೊಡ್ಡ ಸೆಟ್ಲ್ ಆಗಿದ್ದೀನಿ ಲೈಫಲ್ಲಿ ಏನಂತ ಏನಿಲ್ಲ. ಆರಾಮಾಗಿ ನಿಮ್ಮ ಆಶೀರ್ವಾದ ಊಟ ಮಾಡೋದಕ್ಕೆ ಒಂದು ಹೊತ್ತು ಇದೆ, ಫ್ಯಾಮಿಲಿ ನಡೀತಿದೆ, ಸಾಕು. ಒಂದು ಕುಟುಂಬ ಇದೆ ನನ್ನ ಹಿಂದ್ಗಡೆ, ನನ್ನಿಂದ ಒಂದು ಕುಟುಂಬ ನಡೀತಾ ಇದೆ. ಈಗ ನಿಮಗೆಲ್ಲರೂ ಕೂಡ ಗೊತ್ತಿದೆ, ಒಂದು ಮಿಡಲ್ ಕ್ಲಾಸ್ನಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಇವತ್ತು ಕೂಲಿ ಕೆಲಸ ಮಾಡಿದ್ರೆ 200-300 ರೂಪಾಯಿ ಅಂದರೆ ಬೆಳಗ್ಗೆ ಹೋದರೆ ಸಾಯಂಕಾಲ ಬರುವಂಥ ಒಬ್ಬ ವ್ಯಕ್ತಿ ಇವತ್ತು ನಿಮ್ಮ ಪ್ರೀತಿಯಿಂದ ಇವತ್ತು ಆರಾಮಾಗಿ ಮನೆಯಲ್ಲಿದ್ದು ಒಂದು ಹೊತ್ತು ಊಟ ಮಾಡ್ತಾ ಇದ್ದದಕ್ಕೆಲ್ಲ ಕಾರಣ ಮೇನ್ ಇಂಪಾರ್ಟೆಂಟ್ ನೀವು. ಆ್ಯಕ್ಚುಲಿ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟಿಂದ ಇವತ್ತು ಇಲ್ಲಿದ್ದೀನಿ. ನಾನೇನು ದೊಡ್ಡ ಅಚೀವ್ಮೆಂಟ್ ಮಾಡಿಲ್ಲ ನಾನು. ಆ್ಯಕ್ಚುಲಿ ಬಂದ್ಬಿಟ್ಟು ಇದೊಂದು ಚಿಕ್ಕದು ಇನ್ನೂ ಯೂಟ್ಯೂಬ್ನಲ್ಲಿ ಇನ್ನೂ ತುಂಬ ಇದೆ. ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ಆ್ಯಕ್ಚುಲಿ ನಿಮಗೆ ಎಲ್ಲರಿಗೆ ಹೇಳ್ಬೇಕಾರೆ, ಯಾಕಂದರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳೋದು ಇಷ್ಟೇ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಯಾಕಂದರೆ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಮೋಟಿವೇಷನ್ ಆಗಬೇಕು. ಜೀವನದಲ್ಲಿ ಆದಿಲ್ಲ, ಇವರಿಲ್ಲ, ಅವ್ರು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ, ನಿಮ್ಮ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ, ಅದೇ ಬಿಟ್ಬಿಡಿ. ಯಾಕಂದರೆ ಇನ್ನೊಬ್ರು ಇನ್ನೊಬ್ಬರು ನಿಮ್ಮ ಬಗ್ಗೆ ಮಾತಾಡ್ತಾರೆ, ಅವ್ರೇನು ನಿಮ್ಗೆ ಬಂದು ಊಟ ಆಗ್ತಾಯಿಲ್ಲ. ನಿಮ್ಮ ಕಷ್ಟಕ್ಕೆ ಟೈಮ್ದಲ್ಲಿ ಬಂದು ನಿಮ್ಮ ಬೆನ್ನಲ್ಲಿ ಏನು ನಿಲ್ಲಲ್ಲ. ನಿಮ್ಮ ಲೈಫ್ ನಿಮ್ಮ ಕೈಯಲ್ಲೇ ಇದೆ. ಇವಾಗ ನೀವು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಕಷ್ಟಪಡ್ತಾ ಇದೆ. ನಾನು ವೀಡಿಯೋ ಮಾಡಿದ್ರೆ ನನ್ನ ಅಸಹ್ಯ ಪಡಿತಾರೆ, ನನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ತುಂಬ ಜನ ನೀವು ಆಲೋಚನೆ ಮಾಡಿ ಒಂದು ಸ್ವಲ್ಪ ಇದರಿಂದ ಇದು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಲಿಸಿರ್ಬೋದು. ಆ್ಯಕ್ಚುಲಿ ನಾನು ನಿಮಗೆ ಎಲ್ಲರಿಗೂ ದಯವಿಟ್ಟು ಆ ರೀತಿ ಮಾಡ್ಕೊಳ್ಳೋಬೇಡಿ. ಯಾಕಂದರೆ ನೀವು ಇವಾಗ ಎಷ್ಟು ಬಿಡ್ತೀರೋ ಅಷ್ಟು ನಿಮಗೆ ಲಾಸ್. ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕಂದ್ರೆ ಈ ಕೆಟ್ಟ ಪದಗಳು ಮತ್ತು ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡೋದು ತುಂಬ ಜನ ಇದ್ದಿರ್ತಾರೆ. ಅಂಥವ್ರ ನಡುವೆ ನಾವು ನಿಲ್ಲಬೇಕು. ಈಗ ನೀವು ಎಷ್ಟು ಅನಿಸ್ಕೋತೀರ, ಎಷ್ಟು ನಿಮ್ಮ ಬಗ್ಗೆ ಮಾತಾಡ್ತಾರೆ, ಅದೆಲ್ಲ ನೀವು ಕಿವಿಯಲ್ಲಿ ಕೇಳಿಸ್ಕೊಂಡು ಆರಾಮ ಸುಮ್ಮನೆ ನಿಮ್ಮ ಕೆಲಸ ನೀವು ಮಾಡಿ ನಿಮ್ಮ ಪಾಡಿಗೆ. ಮುಂದೆ ಒಂದಿನ ನೀವು ಆನ್ಸರ್ ಮಾಡ್ಬೇಕು. ಆನ್ಸರ್ ಮಾಡಿದ್ರೆ ಹಂಗೆ ಮಾಡಿದರೆ, ಇವಾಗ ಮಾಡಿದರೆ ಆನ್ಸರ್ ಅದಕ್ಕೆ ವ್ಯಾಲ್ಯೂ ಇರೋಲ್ಲ. ಮುಂದೆ ಒಂದಿನ ಆನ್ಸರ್ ಮಾಡಿದ್ರೆ ಹೆಂಗೆ ಮಾಡ್ಬೇಕಂದ್ರೆ ನಿಮ್ಮ ಸೆಲ್ಫಿಗೋಸ್ಕರ ವೇಟ್ ಮಾಡ್ಬೇಕು. ಆ ರೀತಿ ನೀವು ಬೆಳಿಬೇಕು. ಆ ರೀತಿ ಬೆಳಿಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು, ಒಳ್ಳೆ ರೀತಿ ಕಂಟೆಂಟ್ ಶೂಟ್ ಮಾಡಬೇಕು, ಜನರಿಗೆ ರೀಚ್ ಆಗಬೇಕು. ಆ ರೀತಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ನನ್ನ ಫ್ಯಾಮಿಲಿ ರೀಸನ್ ಇದೆ, ನನ್ನ ಮನೆ ಈ ರೀತಿ ಇದೆ, ಬಡತನ ಮನೆ ಇದೆ, ಹಿಂಗಿದೆ ಅಂತ ನೀವೆಲ್ಲ ರೀಸನ್ ಹೇಳ್ತಾ ಕೂತ್ರೆ ಆಗಲ್ಲ. ಬಡತನ ಅನ್ನೋದು ಅದು ನಮ್ಮ ಇದ್ದಿದ್ದು, ಅದು ಯಾರಿಗೆ ಇಲ್ಲ ಅಂತನಿಲ್ಲ, ಪ್ರತಿಯೊಬ್ಬರು ಕೂಡ ಇದೆ. ಅದ್ರ ಬಟ್ ನಿಮಗೆಲ್ಲರಿಗೂ ಹೇಳ್ಬೇಕಾದ್ರೆ, ಎಲ್ಲ ನಮ್ಮ ಕನ್ನಡ ಎಕ್ಸ್ಪೀರಿಯನ್ಸ್ ಎಲ್ಲರೂ ಪ್ರತಿಯೊಬ್ಬರಿಗೆ ಹೇಳ್ಬೇಕಾರೆ, ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಹೇಳ್ತಾನೆ. ಏನಾದರೂ ಕ್ರಿಯೇಟರ್ಸ್ ಈ ವಿಡಿಯೋ ನೋಡ್ತಾ ಇದ್ದಾರೆ, ನಿಮಗೆಲ್ಲರಿಗೂ ಹೇಳ್ತಾಯಿದ್ದೀನಿ, ನೀವು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನೀವು ಮೋಟಿವೇಶನ್ ಯಾವ ರೀತಿ ತೊಗೋಬೇಕಂದ್ರೆ, ನಿಮ್ಮ ನೋಡಿ ಇನ್ನೂ ಕೆಲವೊಂದಷ್ಟು ನಮ್ಮ ಕನ್ನಡ ಕ್ರಿಯೇಟರ್ಸ್ ಬರಬೇಕು. ಅದನ್ನ ಹೊರತು ನಿಮ್ಮ ನೋಡಿ ನಮ್ಮ ಕನ್ನಡ ಕ್ರಿಯೇಟರ್ಸ್ ಬಿಡಬಾರ್ದು. ಆ ರೀತಿ ಆಗಬಾರ್ದು. ಅದಕ್ಕೋಸ್ಕರ ನೀವು ಕಷ್ಟಪಡಿ. ಎಷ್ಟು ಕಷ್ಟಪಡ್ತೀವಿ ಅಂದರೆ ಜೀವನದಲ್ಲಿ ನಿಮ್ಮನ್ನ ಯಾರು ಟಚ್ ಮಾಡೋಕ್ಕಲ್ಲ, ಆ ರೀತಿ ಲೆವೆಲ್ಗೆ ನೀವು ಕಷ್ಟಪಡಿ. ಅದ್ರ ಬಿಟ್ಟು ಬೆಳಿಬೇಕು ಅಂದರೆ ನೀವು ನೋಡ್ಬೇಕು, ಸ್ಟ್ರಗಲ್ ಹಾಕಿ ಶ್ರಮದಿಂದ ವೀಡಿಯೋ ಮಾಡಿ, ರಾತ್ರಿಗಳನ್ನ ಕಷ್ಟಪಡಬೇಕು. ಇದರಲ್ಲಿ ಆ್ಯಕ್ಚುಲಿ ಉಂಟು, ಕಷ್ಟಪಡಿ, ಬಿಡಕ್ಕೆ ಹೋಗ್ಬಿಡಿ. ಅದ್ರ ಬಿಟ್ಟು ಎಲ್ಲ ನಮ್ಮ ಕನ್ನಡ ಡೆಡಿಕೇಟೆಡ್ ಫ್ಯಾಮಿಲಿಸ್ ಎಲ್ಲರಿಗೂ ಹೇಳ್ಬೇಕಾರೆ, ಇವತ್ತು ನಾನು ಇಲ್ಲಿವರೆಗೆ ಬಂದಿದ್ದೀನಿ, ನಿಮ್ಮ ಲೆವೆಲ್ಗೆ ನಿಮ್ಮ ಮುಂದೆ ನಿಂತಿದ್ದೀನಿ. ಇಷ್ಟು ಜಾಗದಲ್ಲಿ ಈ ಒಂದು ಸ್ಥಾನದಲ್ಲಿ ಬಂದಿದ್ದಕ್ಕೆ ಇದಕ್ಕೆಲ್ಲ ಮೇನ್ ಇಂಪಾರ್ಟೆಂಟ್ ಕಾರಣ ಅಂದರೆ ಇಡೀ ನಮ್ಮ ಕರ್ನಾಟಕ ಜನ, ಅದ್ರ ಜೊತೆ ನಮ್ಮ ತಾಯಿ ನನ್ನ ಮೇಲೆ ಇಟ್ಟಂಥ ನಂಬಿಕೆ ಆ್ಯಕ್ಚುಲಿ ಉಂಟು. ನಾನು ನಿಮ್ಗೆ ಎಲ್ಲರ ಮುಂದೆ ನಮ್ಮ ತಾಯಿಗೂ ಕೂಡ ಹೇಳ್ತಾನೆ, ನಮ್ಮ ತಾಯಿ ಹತ್ರ ಫೋನಲ್ಲಿ ಕೂಡ ಆದರೂ ಕೂಡ ಹೇಳ್ತಾ ಇದ್ದೀನಿ. ನಮ್ಮ ತಾಯಿ ಬಗ್ಗೆ ತುಂಬ ಜನ ಕೆಟ್ಟದಾಗಿ ಮಾತಾಡಿದ್ರು, ತುಂಬ ಜನ ಕೀಳಾಗಿ ಮಾತಾಡಿದ್ರು, ನಮ್ಮ ಬಗ್ಗೆನೂ ಮಾತಾಡಿದ್ರು, ಹಂಗೆ ಹಿಂಗೆ ವೀಡಿಯೋ ಮಾಡಿ ಹಾಳಾಗ್ತಿದ್ದೀನಿ ಅಂತ. ಅದ್ರ ಬಟ್ ನಾನು ತಲೆ ಕೆಡಿಸ್ಕೊಳ್ಳೋದು ಮತ್ತೊಮ್ಮೆ ಎಲ್ಲರಿಗೆ ಹೇಳ್ತಾಯಿದ್ದೀನಿ. ಜೀವನದಲ್ಲಿ ಈ ವಿಡಿಯೋ ನೋಡ್ತಿರ್ಬೋದು, ನೀವು ಎಲ್ಲ ನೋಡ್ತಾ ಇರ್ತಾರೆ, ಅವ್ರು ಎಲ್ಲರಿಗೆ ಹೇಳ್ತಾಯಿದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ಮಾತಾಡಲ್ಲ, ಇವತ್ತು ನಿಮ್ಗೆ ಏನೂ ಮಾತಾಡಿ ನಾನು ಆನ್ಸರ್ ಮಾಡಲ್ಲ. ಮುಂದೆ ಒಂದು ದಿನ ಮಾತಾಡ್ತೀನಿ, ಆ ಟೈಮಿಂಗ್ ಬರಲಿ, ಅಲ್ಲಿವರೆಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಎಲ್ಲ ನಮ್ಮ ಕನ್ನಡ ಟೆಕ್ಸ್ ಮೆಂಬರ್ಸ್ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸದ್ಯದಲ್ಲೇ 1,00,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ ಒಂದು ಕುಟುಂಬ ಕಟ್ಟಿದ್ದೀನಿ. ಈ ಕುಟುಂಬದಲ್ಲಿ ನೀವು ಜಾಯ್ನ್ ಆಗಿ ಖುಷಿಯಿಂದ ಇರೋಣ. ನಿಮ್ಮ ಈ ಪ್ರೀತಿ ಸದಾಕಾಲ ಒಬ್ಬ ಮಿಡಲ್ ಕ್ಲಾಸ್ ಯೂಟ್ಯೂಬರ್ ಮೇಲೆ ಸದಾಕಾಲ ಇರಲಿ ಅಂತ ಇವತ್ತೊಂದು ವಿಡಿಯೋ ಮುಗಿಸ್ತೀನಿ. ಇವತ್ತೊಂದು ಮುಗಿಸೋ ಮುಂಚೆ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಇದೇನಪ್ಪ ವಿಡಿಯೋ ಈ ರೀತಿ. ಆ್ಯಕ್ಚುಲಿ ನಿಮಗೆಲ್ಲರೂ ಹೇಳ್ಬೇಕಾರೆ 2 ವರ್ಷ ಹಿಂದ್ಗಡೆ ಹಂಗಿತ್ತು ಲೈಫು, ಅದ್ರ ಬಟ್ 2 ವರ್ಷ ನಂತರ ಹಿಂಗಿದೆ. ಇದಕ್ಕೆಲ್ಲ ಕಾರಣ ಏನಂದರೆ ನಾ ಪಟ್ಟಂಥ ಸ್ಟ್ರಗಲ್ಲು, ಕಷ್ಟ, ರಾತ್ರಿಗಳನ್ನೊಂದು ಕಷ್ಟಪಟ್ಟಿದ್ದೀನಿ. ನೀನೇನು ಮಾಡಿದ್ದೀನಿ ಎಲ್ಲ ನಿಮ್ಗೆ ಗೊತ್ತಿದೆ, ಹೇಳೋದು ಬೇಕಾಗಿಲ್ಲ. ಅದ್ರ ಬಟ್ ಎಲ್ಲರಿಗೂ ಹೇಳ್ತಾನೆ, ನೀವು ಈ ಒಂದು ಲೆವೆಲ್ಗೆ ಬರ್ಬೇಕಾದ್ರೆ ಶ್ರಮ ಪಡಿ, ಕಷ್ಟದಿಂದ ವೀಡಿಯೋ ಮಾಡಿ, ಒಳ್ಳೆ ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡಿ, ಆಟೋಮೆಟಿಕ್ ನೀವು ಕೂಡ ಇದರ ಡಬಲ್ ರೀಚಲ್ಲಿ ಬರ್ತೀನಿ. ಇವತ್ತು ನಾನು 70-60 ಸಾವಿರ ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ಬೋದು. ನೀವು ಅನ್ಬೋದು 70,000-60 ಸಾವಿರ ಮೊಬೈಲ್ ಇಟ್ಕೊಂಡು ಇದೇನು ವೀಡಿಯೋ ಮಾಡ್ತೀನಿ ಅಂತ. ಇದರ ಡಬಲ್ 1 ಲಕ್ಷ 2 ಲಕ್ಷ ನೀವು ಮೊಬೈಲ್ ಇಟ್ಕೊಂಡು ಕೈಯಲ್ಲಿ ವೀಡಿಯೋ ಮಾಡ್ಬೋದು. ಅದೆಲ್ಲ ಬರ್ಬೇಕಾದ್ರೆ ಸುಮ್ಮನೆ ಕೂತಾರ ಬರೋಲ್ಲ, ಇನ್ನೊಬ್ಬರು ಮಾತಾಡಿದ್ರೆ ನಿಮ್ಗೆ ತಂದು ಕೊಡೋಲ್ಲ. ನೀವು ಕಷ್ಟಪಟ್ಟು ನಿಮ್ಮ ಶ್ರಮದಿಂದ ಮಾಡಿ ಆಟೋಮೆಟಿಕ್ ನಿಮಗೆಲ್ಲ ಸಿಗುತ್ತೆ ಅಂತ. ಏನೂ ಇಲ್ಲ, ತುಂಬ ಸಿಂಪಲ್. ಎಲ್ಲ ನಮ್ಮ ಕನ್ನಡ ಟಿಕೆಟ್ಸ್ ಫ್ಯಾಮಿಲೀಸ್ ಎಲ್ಲರೂ ಕೂಡ ಮತ್ತೊಮ್ಮೆ ಎಲ್ಲರಿಗೂ ಈ ಒಂದು ಜಾಗದಲ್ಲಿ ಬರೋದಕ್ಕೆ ಕಾರಣ ನೀವೇ ಅಲ್ಲ, ನಿಮ್ಮ ಪ್ರೀತಿಯಿಂದ ಇವತ್ತು ಇಲ್ಲಿವರೆಗೆ ಬಂದಿದ್ದೀನಿ. ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್ ಅಂತ ಈ ಒಂದು ಮುಸ್ಲಿಂ ಪ್ರತಿಯೊಬ್ಬರು ಕೂಡ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ. ಅದ್ರ ಜೊತೆಗೆ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಜೀವನದಲ್ಲಿ ಮೋಟಿವೇಶನ್ ಅಂದರೆ ನೆನ್ಪು ಮಾಡ್ಕೊಳ್ಳಿ, ನಾನು ಇದ್ದೇ ಇರ್ತೀನಿ ನಿಮ್ಮ ಹಿಂದ್ಗಡೆ ಅಂತ ಪ್ರತಿಯೊಬ್ಬರು ಕೂಡ ಬಾಯ್ ಬಾಯ್.